ಉಳ್ಳಾಗಡ್ಡಿ ಹೆಂಗ್ ಕಿಲೋ ಮತ್ತ ಅದ್ ಕ್ಯಾಬೇಜ್ ಹೆಂಗ್ ಒಂದ್ ಗಡ್ಡಿ ನೋಡಿ ಅಮ್ಮ. ಕ್ಯಾಬೇಜ್ಗೆ ನಾವು 10 ರೂಪಾಯಿಗೆ ಒಂದು ಗಡ್ಡಿ ಕೊಡ್ತದೆ. ಮತ್ತೆ ಈ ಉಳ್ಳಾಗಡ್ಡಿ ಇದೆಯಲ್ಲ ಅದನ್ನ 30 ರೂಪಾಯಿಗೆ ಒಂದು ಕೆಜಿ ಕೊಡ್ತದೆ. ನೋಡ್ರಿ ಅಮ್ಮ, ಕ್ಯಾಬೇಜ್ಗೆ ನಾವು 10 ರೂಪಾಯಿಗೆ ಒಂದು ಗಡ್ಡಿ ಕೊಡ್ತದೆ. ಅದೇ ಉಳ್ಳಾಗಡ್ಡಿ ಕೇಳಿದ್ರಲ್ಲ ಅದನ್ನ 30 ರೂಪಾಯಿಗೆ ಒಂದು ಕೆಜಿ ಕೊಡದೆ ಅಮ್ಮ. ಅಯ್ಯೋ ಉಳ್ಳಾಗಡ್ಡಿ ಎಷ್ಟು ತುಟಿ ಆದ್ವ ಅಯ್ಯಪ್ಪ, 20 ರೂಪಾಯಿ ಕಿಲೋ ಮಾಡಿ ಕೊಡಲ್ಲ ಏನಮ್ಮ. ಎಲ್ಲಿ 20 ರೂಪಾಯಿಗೆ ಕೆಜಿ ಬರ್ತದೆ ನಿಮ್ಗೆ? ಎಲ್ಲ ತುಟಿ ಐತಮ್ಮ, ನಮ್ಗೇನೆ 20 ಕೆಜಿ ಬಂದಿಲ್ಲ. ಹೋಗ್ಲಿ ಇತ್ತಾಗ ನಿನ್ನ ಕಡೆ ಹಿಂದೆ ಇಟ್ಟಿಯಲ್ಲ ಅರಿಸಿ, ಆ ಕೇಡ್ ದಿನ ಕೊಡ್ತೀಯನ ಅವನ್ನ? ಅರೆ ಅಮ್ಮ, ಅದು ಬಾಳ ಕೆಟ್ಟಿದೆ ಅಮ್ಮ, ಕೊಡಿದೆ ಅದು ಬಾಳ ಕೆಟ್ಟಿದೆ ಅಮ್ಮ. ಅದನ್ನ ನಾನು ಚೆಲ್ಲಿಕೆ ಇಟ್ಕೊಂಡಿದ್ದೀನಿ, ನೀವೇನ್ ಮಾಡಿರಪ್ಪ? ಅವ್ನ್ಯಾಕೆ ಚೆಲ್ತಿ? ನಾ ಒಯ್ತೇನೆ, ಓದುವಾಗ ಮಾಡ್ಕೋತೀನಿ. ಯಾಕೆ ಬೀಚಿಗೆ ಸಂತಿಗೆ ಬಂದಿರಿ ನೀವು? ಹ್ಞೂ ಯಪ್ಪ ಸಿದ್ದಪ್ಪ, ಸಂತಿಗೆ ಬಂದೇನೆ. ನಿಮ್ಮ ತಮ್ಮ ಹೆಸರು ಕಾಯಿ ಬಿಡ್ಸಾಕ ಹೊಲಕ್ಕೆ ಹೋಗ್ಯಾರ ಕರ್ಕೊಂಡು. ಆಕಿ ನಿಮ್ಮ ತಮ್ಮನ ಏನಲ್ಲ ಹೋಗ್ಬರೋರು ಎತ್ತಿಯಾರ ನೀವು ಅಟ ಹೊತ್ತಿರ್ತಾವ ಹೋಗಿ ಅಟ ಚಲೋ ಇರ್ತದೆ ಕಾಯಿ ಪಲ್ಯ ಹಾಕೊಂಡು ತರೋಗ್ರಿ ಅಂತಂದ್ಲೆಪ್ಪ. ಅದಕ್ಕಂದು ಆಕಿ ಮತ್ತು ನಮ್ಮ ತಮ್ಮನ ಹೆಂಡತಿ ಚಲೋ ಕಾಯಿ ಪಲ್ಯ ತೊಗೊಂಬಾರ ಅಂದ್ರ ಮತ್ತೆ ನೀನು ಇವನ್ನ ಆರಿಸಿಟ್ಟಿದ್ದು ಒಳಕ್ಕೆ ಗಡ್ಡಿ ಒಯ್ಯಾಕತ್ತಿಯಲ್ಲ ನಮ್ಮವನ ಚಲೋ ಸಾರ ನಿಮ್ಮವ್ರ ನಿಮ್ಮ ಅಪ್ಪರ ನಿಮ್ಮ ಆ ಕೊಳಕ ಹುಳಕ ತಗೊಂಡೋಗಿ ಏನ್ ಮಾಡ್ತೀವಿ? ನಾಳೆ ಸತ್ತಿಂದ ನೀವೇನ ತಿನ್ನಾಕ್ ಬರ್ತೀರ? ಇಲ್ಲ ತಮ್ಮ, ಉಳ್ಳಾಗಡ್ಡಿ ಬಿಸಿಲಿಗೆ ಇವಾಗ ಮಾಡ್ಕೊಂಡ ಕತೆ ಬಿಡ ಕೊಡಾಕತ್ತ ಸಿದ್ದಣ್ಣ. ನೀ ಯಾಕೆ ಹಂಗ ಅಂತಿದೆ ಯಪ್ಪ? ಅರೆ ಬಯ್ಯ ಸಿದ್ದಣ್ಣ, ಬಯ್ಯ ಬನ್ನಿ ತಗೊಳ್ಳಿ. ಒಳ್ಳೆ ಒಳ್ಳೆ ತಾಜಾ ಈರುಳ್ಳಿ ಇದೆ, ಮತ್ತೆ ಕ್ಯಾಬೇಜ್ ಇದೆ, ಹೂಕೋಸು ಇದೆ. ಏನ್ ತಗೊಂಡ್ ಹೋಗಿ ಬನ್ನಿ. ಯಾಕೆ ನೀವು ಬಹಳ ದಿನ ಆಯ್ತು ಒಂದೇ ಇಲ್ಲ ತರಕಾರಿ ತಗೊಂಡ್ ಹೋಗ್ಲಿಕ್ಕೆ? ಏನ್ ಮಾಡ್ಬೇಕು ಮಾರಾಯ, ಮಳಿ ಹೋಗೈತಿ, ಬರ ಬಿದ್ದೈತಿ, ಎಲ್ಲಿ ಬರ್ತೀರಿ ವಾರ ಕಲೆಕ? ಅಲ್ಲೇ ಒಂದಿಟ ಕಾಲೇ ನೀರ್ ಹಾಯ್ತೈತಲ್ಲ, ನಮ್ ಪ್ಲಾಟ್ ಅಂತಲೇ ಜಗ ಹಿಡ್ದೆ ನನ್ನ ಜಗದಂತಲೇ ನೀರ್ ಹಾಯ್ತೈತೆ, ಕವಲೆ ನೀರ ಅದನ್ನ ಹಾಸಿ ಒಂದಿಟ್ ನಮ್ಮವ್ವ ಏನ ಒಂದಿಟ ಕಾಯಿಪಲ್ಲೆ ಹಚ್ಚಾಳ. ಅದ್ರ ಒಂದ್ 4 ಕಾಯಿ ಕಸರಾಗಿದ್ದು ಅಂದ್ರ ಹರ್ಕೊಂಡ್ ಬಂದಿಟ್ಟಾಳ. ಹಿಂಗಾಗಿ ಅದಿತ್ತಂದ್ರ ಬಿಟ್ಟಿರ್ತೇನಪ್ಪ ಮಾರಾಯ. ಈ ವಾರ ನನ್ನ ಹೆಂಡತಿ ಒಂದ್ ಉಳ್ಳಾಗಡ್ಡಿ ತರ ಉಳ್ಳಾಗಡ್ಡಿ ಆಗ್ಯಾವ ಅಂತಂದ, ಅದಕ್ಕ ತಂದೇನಪ್ಪ ಮಾರಾಯ. ನನಗ ಉಳ್ಳಾಗಡ್ಡಿನ ಕೊಡು. ಇಲ್ಲಿ ಬನ್ರಿ ಅನ್ನಾರ ಸಿದ್ದನಾರ, ಉಳ್ಳಾಗಡ್ಡಿ ಕೊಡ್ತೇನೆ ಬರ್ರಿ. ಎಷ್ಟು ಬೇಕು ಹೇಳ್ರಿ ನಿಮ್ಗ? ಇಲ್ಲಿ ನಮ್ಮಂತಲ್ಲಿ ತಗೊಳಕ್ ಬಂದಿಲ್ಲ ಅವ್ರ, ಮತ್ ನನ್ ಬೇಕಿ ಕೆಡಿಸ್ಬೇಕಂತ ಮಾಡಿ ನಮ್ಮಂತಲ್ಲೇ ತಗೊಳಕ್ ಬಂದ. ಅವ್ರನ್ನೇ ಕರಿತೀನಿ. ಇಲ್ಲ ಅಳೋ ಮಾರಾಯ, ಅವ್ ಕರ್ದಾನಂತ ಅವ್ರ ಅಂತೇಳಿ ಏನ್ ಹೋಗಿಲ್ಲ. ನಾನು ಕಾಯಂ ನಿನ್ನಂತಲೇ ತಗೋತೀನಿ. ಉದ್ರಿ ಪದ್ರಿ ನಿಂತಿರ್ತೀವಿ, ಕೊಟ್ಟಿರ್ತೀವಿ, ನೀನ ಕೊಡೋರು ಮಾರಾಯ. ಅವ್ಗೆ ಯಾಕೆ ಸೀಟಿಗೆ ಹೇಳ್ತೀರಿ? ಯಾಕ ಏನಾತ? ಅವು ನಮ್ ಸಿದ್ದಾನನ ಯಾಕೆ ಸಿದ್ದಾನ ನೀನ ಅಂತೇಳಿ ಕಾಯಿಪಲ್ಲೆ ಓದಿಲ್ಲ? ಓದೇನಲ್ಲೋ ತಮ್ಮ, ಓದೇನೆ ಹಗಲೆಲ್ಲ ಕಂಡಾಪಟ್ಟೆ ದಿನ ಓದೇನು ಮಾರಾಯ. ನೀನು ಒಂದಿಷ್ಟು ದಿನ ನಡಿವಿ, ಯಾಕೋ ಕಾಯಿಪಲ್ಲೆ ತರೋದ ಬಿಟ್ಟಿದಿ. ಯಾಕೆ ಬಿಟ್ಟಿದಿ? ಏನಾಗಿತ್ತೇನ? ನಾನು ಬಂದೆ ಇಲ್ಲಿಗ, ಹುಡುಗರು ಬರ್ತಿದ್ರ, ಅವ್ವ ಬರ್ತಿದ್ರ, ಅವ್ವ ಊರಿಗೆ ಹೋಗ್ಯಾಳ, ಅದಕ್ಕೆ ನಾನು ಬಂದೇನಪ್ಪ ಮಾರಾಯ. ಏನು ತಿಳ್ಕೊಬೇಡ, ಕೊಡುವಂತ ತಗೋ. ನೀನು ಎಲ್ಲಿ ತಗೋತಿದ್ಯೋ ಸಿದ್ದಣ್ಣ? ನೀನು ಇಷ್ಟು ದಿನಕ್ಕ ಹೊಲ್ದಾಗ ಕಾಯಿಪಲ್ಲೆ ಬರಾಕತ್ತಿ ಅಂದ್ರೆ ನೀನ ನನಗೆ ಬಂದು ಗುತ್ತಿಗೆ ಬದ್ನಿಕಾಯಿ ತಗೋ, ಚಾಪ್ರ ತಗೋ, ಅವ್ರಿಕಾಯಿ ತಗೋ ಅಂತ ನಿಂದಿರ್ತಿಪ್ಪ ಮಾರಾಯ. ಅಲ್ಲಂತ ಮತ್ತು ಹೊಲ್ದಾನ ಕಾಯಿಪಲ್ಲೆ ತಾನು ನಿನಗ ಗುತ್ತಿಗೆ ಇಟ್ಕೊಟ್ಟು ಹೋಗಿಲ್ಲ ನಾನು. ಆ ತಗೋರ್ಪ. ಆರಾಮದೇನು ಚಂದ್ರು? ನೀ ಆರಾಮದಿಯಾ? ಆರಾಮದೇನಪ್ಪ. ಏನು ಹೆಂಗದ್ನಪ್ಪ ತಮ್ಮ? ಒಂದ ಹಾಳಿ ತಗೋ, ಒಂದ್ ಬ್ಯಾಟ್ ಹಾಳಿ ತಗೊಂಡು ನಾವು ಉಳ್ಳಾಗಡ್ಡಿ ಹಾಕಿ ತತಾಲೆ. ಮತ್ತೆ ಯಾರ ಬಂದ್ರಂದ್ರ ಪೀನ್ರಿ ತಗೊಂಡ್ ಹೋಗ್. ಅರೆ ನೈ ಅಮ್ಮಾಜಿ, ನಾವು ಯಾರ್ದಕ್ಕೆ ಹೀಗೆ ಕೊಟ್ಟಿಲ್ಲ, ನೀವೇ ಹೀಗೆ ಕೇಳ್ತಾ ಇರೋದು, ನಿಮ್ದಕ್ಕೆ ಕೊಡ್ತಿದ್ದ. ಅಯ್ಯೋ ಯಾಕ ನೀನು ಬಂದು ವಸಂತಿಗೆ ಕಮಲವ? ಹೂನ ಮತ್ತ ನನ್ ಮಗ ಹೊಲಕ್ ಹೋಗ್ಯಾನ, ಹೆಸರುಕಾಯಿ ಬಿಡ್ಸಾಕತ್ತಾರ. ಸಂಜಿಕ್ ಹೊತ್ತಾಗಿ ಬರ್ತಾರ, ಪಾಣಿ ಹೊಲಕ್ ಹೋಗ್ಯಾರ, ಹೊಲ ದೂರ ಐತೆ. ಬರ್ಬೇಕಾದ್ರ 7-8 ಗಂಟೆ ಕತಿ. ಸಸಿ ಏನಂದ ಮನ್ಯಾಗ ಹೋಗಬೇ ಹಟ ಚಲೋ ಕಾಯಿಪಲ್ಲೆ ತರೋಗು ಮತ್ತ ಹೊಂಟಾರ. ಕಟ್ ರೊಟ್ಟಿಗೆ ದಿನ ಪಲ್ಲೆ ಓದು ಕಟ್ಬೇಕು ಅವ್ರಿಗೆ, ಕಾಯಿ ಹರಿಮ ಅಂತ ಕಳ್ಸಿಳ. ಅದಕ್ಕೆ ನಾನು ಅಟೋ ಚಲೋ ಹೊತ್ತಿರ್ತ ಕಾಯಿಪಲ್ಲೆ ಒಯ್ಬೇಕಂತ ಬಂದೇನಿ. ಅಲ್ಲೇ ಚಲೋ ದೊಡ್ಡ ಕಾಯಿಪಲ್ಲೆ ಒಯ್ದಂತ ಬಂದೇನಿ. ಮತ್ತ ಅವಂಗ ಅಲ್ಲಿ ಆರಿಸಿಟ್ಟು ಕೊಳಕ್ ಉಳ್ಳಾಗಡ್ಡಿ ಕೀಳಾಕತ್ತಿಯಲ್ಲ, ಹಾಳಿ ಕೀಳಾಕತ್ತಿ ಹಾಕೊಂಡು ಹೋಗಾಕ. ಪಿಸರಿ ನಿನಗೂ ಕೇಳೇ ಬಿಡ್ತಾ ಅದ. ಅಡಿನ ಮಾಲೆ ದೊಡ್ಡ ಖರ್ಚು, ದಂಡಿನ ಮನಿ, ಹೊಲಕ್ಕೆ ಹೋಗೋರಿಗೆ ದಿನ ರೊಟ್ಟಿ ಕಟ್ಟಬೇಕ. ಏನೇ ಅವ್ನ ಉಳ್ಳಾಗಡ್ಡಿ ಓದು ಉಸ್ಲಿಗೆ ಒಗದು ಆರಿಸ್ಕೊಂಡು ಒಗಾತಿ ಮಾಡ್ಬೇಕಂತ ಮಾಡ್ಯ. ನಾನು ತಿನ್ನೋದ ಕರೆನ, ಅದಕ್ಕೆ ಯಾಕೆ ಶನೆತನ ಮಾಡ್ತಿಲ್ಲ. ಚಲೋ ಒಗಿ. ಹೌದೌದು, ಅದ ಮತ್ತ ಕರೆ ಆದ್ರ ಬಾಯಿಲಿ. ನಾನು ನಿನಗಲ್ಲಿ ಮೂಲ್ಯಾಗ ಕೂಟಿಗೆ ಮತ್ತ ಉಳ್ಳಾಗಡ್ಡಿ ಬಜ್ಜಿ ಮಾಡಾಕತ್ತಾರ. ಉಳ್ಳಾಗಡ್ಡಿ ಅಲ್ಲ ಬಜ್ಜಿನ ಬಾ, ಇಬ್ರು ಹೋಗಿ ಒಂದೊಂದು ಪ್ಲೇಟ್ ಬಜ್ಜಿ ತಿಂದು ಬರೋಣ ಬಾ. ಯಾಡಲ್ಲಿ ಕಾಯಿಪಲ್ಲೆ ತಗೊಂಡು ಹೋಗುನ್ ತಗೋ. ಮನಿ ಹೊಲ್ದಾನ ಬರೋ ಹೊತ್ತಾತ್ ಮನಿಗೆ. ನಾವು ಬಜ್ಜಿನ ಕೊತ್ನಿಂದ್ರದು ನೋಡಿದ್ರ ನಮ್ಮ ಶಿವಣ್ಣ ಮನ್ಯಾಗ ಬೈತೈತಿ, ಯಾಕೆ ಬೇವ ಅಂತತಿ.
ಬರ್ತಾರ ಅವ್ರು ಬರೋದು ಇನ್ನೂ ತಾಸೆಳೆ ಈಗ ನೋಡ್ ಬಾಲೆ ಪಿಸರಿ ನಾ ಕೊಡುತ್ತೇನೆ ಬಾಲೆ ನೀನು ಕೊಡೋದು ಬೇಡ ಹೋಗ್ಬೇ ಚಿಗೋ ಅಷ್ಟು ಕರಿತಾಳ ಹೋಗಲೆ ಸಿದ್ದಣ್ಣ ಸಂತಿ ಮಾಡೋದ್ ಬಿಟ್ಟು ಎಲ್ಲಿ ಹೋಗಲಿ ಅಲ್ಲಿ ಬೇಡ ನಾನು ಈಕಿ ಬಾಳ ಜೀನ್ ಹಡ್ರದಾಳ ಈಕಿ ಪಿಸರಿ ಅಲ್ಲೇ ಅವ್ರದ ಹಡ್ರ ಮಾಡ್ಕೊಂತ ಕುತ್ಕೊಂತ ಅವ್ರಿಗೆ ಇದನ್ನ ಹಲಗ ಹಚ್ಚಾಳ ನೋಡು 10 ರೂಪಾಯಿಗೆ ಈಗ ಖರ್ಚು ಮಾಡಿ ಬಜ್ಜಿ ತಿನ್ಸಕ ಹತ್ತತ್ತೆ ಅಂತ ಹೋಗಲೆ ನಂಗ ಹಂಗೇನಿಲ್ಲಲೇ ನಾಗೇನ ನಿನಗ್ ತಿನ್ಸಾಕ ಅವಲೆ ಅನ್ನೋದಲ್ಲ ಮತ್ತ ಇಬ್ರು ಎಲ್ಲ ಗುಡ್ಡ ಕೊಟ್ಟಾಗ ನಾನು ಬಂದಿಲ್ಲ ತಿನ್ಸಿ ನೀ ನನಗ್ ತಿನ್ಸಿ ನಾನು ನಿನಗ್ ತಿನ್ಸಿ ಈಗ ಯಾಕ ಮನಸ್ಸಿಲ್ವಾ ಅಲ್ಲಿ ಬಿಡಲಿ ತಗೋಲಿ ಬಾಲೆ ಮನಿಗ್ ಬಾನೇನ್ ಮಾಡ್ತಾನೆ ನಿನಗೆ ಚೀಯಾಗಿ ಎಣ್ಣೆ ಹಾಲು ಹಾಕಿ ಅವಾಗ ಆಗ್ತೇನೆ ಬಾನೇನ ಕುಡಿಸ್ತಾನೆ ಹೋಲ್ ಬಿಡ್ರವಾ ಮತ್ತ ಇಲ್ಲೇ ಇಬ್ರು ಜಗಳ ನಿಂತೀರಿ ಹೋರಿ ಸಂತಿ ಮಾಡ್ಕೊಂಡ ಇಲ್ಲಪ್ಪ ಸಿದ್ದಣ್ಣ ನಾವಿಬ್ರು ಯಾವಾಗ ಜಗಳ ಮಾಡ್ಬೇಕ ನನಗ ಅಂತಿರ್ತಾಳ ಆಳಾಕಿ ಆತು ಬಿಡುವ ನನಗಾರ ದಾರಿ ಬಿಡುವ ನಾನು ಮನಿಗೆ ಕೈ ಚೀಲ ತಗೊಂಡ್ಬರ್ತಾನೆ ಹಸು ಉಳ್ಳಾಗಡ್ಡಿ ಒಯ್ಬಿಟ್ಟು ಮಾಡ್ಯಾರ ಒಂದ್ 5 ಬಾರಪ್ಪ ಸಿದ್ದಣ್ಣ ಬಾ ಹೂ ಬಾ ನೀನು ಹೊಂಟೊಂಟ್ಲೆ ಹೊತ್ತಿರ್ತೀವಿ ಹೂ ಬೇಸಲು ಇರುತ್ತೆ ಕೈತಲೆ ಒಯ್ದಾಯ್ತು ಏನ್ ಮಾಡ್ಲಿವಾ ಚಲೋ ಕೈತಲೆ ಒಯ್ಲಿರ ನೀನ್ ಸೊಸಿ ಬೈತಾಳ ಅಂತ ತಂದಿ ನೋಡಿ ಇಂತ ತಂದಿ ನೋಡಕ್ ತಂದಿ ನೋಡ ಕೊಳಕ್ ತಂದಿ ನೋಡಂತ ಅಯ್ಯ ಅಲ್ಲೇ ಇದನ್ನ ಹಚ್ಚದ ಹೆಂಗ್ ಕಾಣ್ತಾರ ತಡಿ ತಪ್ಪಲ್ ಪಲ್ಯ ಕಿರಕ್ ಸಾಲಿ ಪಲ್ಯ ಕಾಣಕತಿ ಕೇಳ್ತಾನ ತಡಿ ಸೇರಿ ಎಲ್ಲವ ಕಿರಕಲಿ ಪಲ್ಯ ಹಚ್ಚಾಳಲ್ಲಿ ತಪ್ಲಾ ತಗೊಂಡ್ಬರ್ತಾನೆ ಒಂದೆರಡು ತಡಿ ಹಂಗಾರ ನಾನು ಬರ್ತೇನೆ ಇಬ್ರು ಹೋಗೋಣ ನೋಡಿ ಇವ್ರಿ ಅಮ್ಮೂರ್ ಹಡ ಈ ವಯಸ್ಸಿನಾಗ ಹಿಂಗ ಅದಾರ ಇವ್ರು ಇಬ್ರು ಎಟ್ ಸಾಲಿ ಮಾಡಿದಾರ ಇವ್ರು वो हनुमम्मा जी है ना सिद्धन्ना जी बहुत ये बहुत खतरनाक अम्मा है वो बोल बिड़प ಅವ್ರಂತೂ ಹಾಗಾದ್ರೆ ಇಬ್ರು ಕಿರಕ್ ಸಾಲಿತಾರ ನೀ ನನಗೊಂದಿಷ್ಟು ಚಲೋ ಉಳ್ಳಾಗಡ್ಡಿ ಆರಿಸಿಟ್ ಬಿಡಪ್ಪ ಮಾರೆ ನಾ ಮನೆಗೆ ಹೋಗಿಂದ ಒಟ್ಟು ಲೇಟ್ ಆಗಿ ಬಂದ್ರು ಬರ್ಬೋದು ಆಯ್ತು ಸಿದ್ದಣ್ಣ ನೀನು ಬೇಗ ಬರ್ಲಿರಾಟ ಆಯ್ತು ನಾನು ನಿಂಗೆ ಕೊಡ್ತೀನಿ ಹೋಗಿ ಬಾ ಅಯ್ಯ ತಮ್ಮ ವಟಾಣಿ ಕಾಯಿ ಹೆಂಗ್ ಕೊಟ್ಟಿದೆ ನನಗೆ ಅರ್ಧ ಕಿಲೋ ಕೊಡಪ್ಪ ವಟಾಣಿದು ಕಾಯ್ದು ಅಮ್ಮಾಜಿ ಅದು 30 ರೂಪಾಯಿಗೆ ಅರ್ಧ ಕೆಜಿ ಐತಿ ನೋಡಿ 1 ಕೆಜಿ ತಗೊಳ್ಳಿ 50 ರೂಪಾಯಿಗೆ ಕೊಡ್ತೀನಿ ಏನೋ 50 ರೂಪಾಯಿ ಕಿಲೋನ ಇಲ್ಲೇ ಮಗ್ಗಲಾಗ 30 ರೂಪಾಯಿ ಕಿಲೋ ನಂಗೆ ಕೊಡಾಕತ್ತಾನ ಎಷ್ಟು ಕೇಳ ಇಲ್ಲ ಕೇಳಿ ಬನ್ನಿ ಎಲ್ಲಾರು ಹಾಗೆ ಕೊಡ್ತೀವಿ 30 ರೂಪಾಯಿ ಕೆಜಿ ಹಂಗ ಕೊಡುದಿತ್ತು ಕೊಡು ಇಲ್ಲೇ ಎಲ್ಲಾರು ಸಂತ್ಯಾಗ ಹಚ್ಚಾರ 30 ರೂಪಾಯಿ ಹಂಗ ಹಚ್ಚಾರ ನೀನೊಬ್ಬ ಒಂದು ಬ್ಯಾರೆ ಇಲ್ರಿ ಎಲ್ಲಿ ಕೇಳಿದ್ರು ನಿಮ್ಗೆ ಅಷ್ಟೇ ನೋಡು ನಾನು ಒಂದು ಅರ್ಧ ಕಿಲೋ ವಟಾಣಿ ಹಾಕ್ತೀನಿ ಅದೊಂದು ಹೂವಿನ ಪಲ್ಯ ತಗೋತೀನಿ ನನಗೆ 2-3 ಕಿಲೋ ಉಳ್ಳಾಗಡ್ಡಿ ಕೂಡ ಒಂದು ಅರ್ಧ ಕಿಲೋ ಶಾಯಿ ಕೊಡ ನೋಡಪ್ಪ ಎಲ್ಲ ಸಂತಿನ ಓಟು ಇಲ್ಲಿನ ಕೊಡುವಂತಿ ಬಟಾಟೆ ಹಾಕತಿ ಒಟ್ಟು ಸರ್ದಾಡಿ ಕೊಡು ನೋಡಿ ಅಮ್ಮಾಜಿ ನೀವು ಎಷ್ಟಕ್ಕೆ ತಗೊಂಡ್ರು ಅಷ್ಟೇನೆ ನೀವು 100 ರೂಪಾಯಿಗೆ ತಗೊಂಡ್ರು ಅಷ್ಟೇ 200 ರೂಪಾಯಿಗೂ ತಗೊಂಡ್ರು ಅಷ್ಟೇ ಅಮ್ಮಾಜಿ ರೇಟ್ ಈ ಕೊಡು ಮಾರಯ್ಯ ಹಂಗ್ಯಾಕೆ ಮಾಡಾಕತ್ತೀರಿ ಎಲ್ಲ ಸಂತಿ ತಗೋತೀನಂತತಿ ಅಮ್ಮ ಕೊಡ ನೋಡು ಅಮ್ಮ ನೀನು ಹಿಂದಿಂದು ನನಗೆ ಬಾಕಿ ಕೊಡುವುದೈತೆ ಸ್ವಲ್ಪ ಯಾವಾಗ ಬಂದಿದ್ದೆ ಅಪ್ಪ ನಾ ಸಂತಿಗೆ ಯಾವಾಗ ನಾ ಕೊಡುವುದೈತಿ ಎದನ್ನು ಕೊಡಲಿ ಬೇಡ ನೋಡ್ರಿ ನೆನಪು ಮಾಡ್ಕೊಳ್ರಿ ನೀವು ಮೊದಲ ಬರಿದ್ರಲ್ಲ ಅವಾಗಿಂದು ಸ್ವಲ್ಪ ಕೊಡುವುದೈತೆ ನೋಡ್ರಿ